ಸ್ವಸ್ಥವಾದ ಸಮಾಜ ಇವತ್ತು ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವತ್ತು ವಿವಿಧ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದೆ. ಇವತ್ತು ನಮಗೆ ಸರ್ಕಾರದ ಎಲ್ಲ ಯೋಜನೆ ಸಮರ್ಪಕವಾಗಿ ಇರಬೇಕಾದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅದು ಪ್ರಪ್ರಥಮವಾಗಿ ಇವತ್ತು ಅದು ಅಲ್ಲಿ ವ್ಯವಸ್ಥೆ ಇರಬೇಕು. ಅದಕ್ಕಾಗಿ ನಾನು ಇವತ್ತು ಬಹುಶಃ ನಮ್ಮ ಜಿಲ್ಲೆಯ ಎಲ್ಲ ಆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯಸ್ಥರನ್ನು, ವೈದ್ಯರನ್ನು, THಗಳನ್ನು, ಪ್ರೋಗ್ರಾಮ್ ಆಫೀಸರ್, ಜಿಲ್ಲಾ ಮಟ್ಟ ಅಧಿಕಾರಿಗಳನ್ನು, DCC ಎಲ್ಲ ಒಂದು ಮೀಟಿಂಗ್ ಕರೆಸಿಕೊಂಡು ಇವತ್ತು ಪರಿಸ್ಥಿತಿ ಏನಿದೆ, ಇದರಲ್ಲಿ ಸಮಸ್ಯೆ ಇದನ್ನು ಹೇಗೆ ಬಗೆಹರಿಸಬೇಕು ಅಂತ ಒಂದು ರೂಪರೇಷೆ ಮತ್ತು ಆಲೋಚನೆ ಮಾಡೋ ಚಿಂತನಾ ಸಭೆಯನ್ನು ನಾನು ಇವತ್ತು ಮಾಡಿದ್ದೇವೆ. ಇವತ್ತು ಹಲವಾರು ಇವತ್ತು ಸಮಸ್ಯೆ ನಮ್ಮ ಗಮನಕ್ಕೆ ಇವತ್ತು ಬಂದಿದೆ. ಈ ಸಮಸ್ಯೆಯನ್ನು ಬಗೆಹರಿಸದೆ ಈ ಸಿಸ್ಟಮನ್ನು ನಾವು ಎಷ್ಟೇ ಯೋಜನೆ ಕೊಟ್ಟರೂ ಕೂಡ ಸಮರ್ಪಕವಾಗಿ ಜನರಿಗೆ ಮುಟ್ಟಿಸಲಿಕ್ಕೆ ಸಾಧ್ಯವಿಲ್ಲ. ಅದರಿಂದಾಗಿ ಈ ಒಂದು ಡಾಕ್ಟ್ರುಗಳಿಗೆ ಮತ್ತು ನೇಮಕಾತಿ ಮಾಡಿ ಅವರು ಹೇಗೆ ನಾವು ಆಕರ್ಷಣೆಗೊಳಿಸಬೇಕು. ಇವತ್ತು ವೈದ್ಯರು ಹಿಂದೆ ಒಂದೆರಡು ಮಾತ್ರ ಮೆಡಿಕಲ್ ಕಾಲೇಜ್ ಇತ್ತು ಸರ್ಕಾರಿ. ಈಗ ಎಲ್ಲ ಜಿಲ್ಲೆಯಲ್ಲಿ ಸುಮಾರು 17 ಜಿಲ್ಲೆಯಲ್ಲಿ ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂದರೂ ಕೂಡ ಮತ್ತೆ ಯಾಕೆ ವೈದ್ಯರ ಕೊರತೆ ಇವತ್ತು ಇರ್ತದೆ. ಕಾಂಟ್ರಾಕ್ಟಲ್ಲಿ ಕೂಡ ಬಂದು ಯಾಕೆ ಇವತ್ತು ಸೇರೋದೇ ಇಲ್ಲ. ಅಥವಾ ಗ್ರಾಮೀಣ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡಲಿಕ್ಕೆ ಯಾಕೆ ಇವತ್ತು ಕಡಿಮೆ ಇದೆ. ಇದೆಲ್ಲ ಕ್ರೋಢೀಕರಿಸೋದು ಚರ್ಚೆ ಮಾಡಿ ಅದಕ್ಕೆ ಬೇಕಾಗುವಂಥ ಕೆಲವು ರೂಪುರೇಷೆಗಳನ್ನು ನಾನು ಬಹುಶಃ ಮುಂದಿನ ದಿನದಲ್ಲಿ ಹಾಕಿ ವೈದ್ಯರು ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಮಾಡಲಿಕ್ಕೆ ಆಕರ್ಷಿತಗೊಳಿಸುವಂತಹ ಮತ್ತು ಅದಕ್ಕೆ ಅವರಿಗೆ ಪ್ರೇರಣೆ ಕೊಡುವಂಥ ಕೆಲವು ಯೋಜನೆ ಹಮ್ಮಿಕೊಳ್ಳಲಿಕ್ಕೆ ನಾನು ಮುಖ್ಯಮಂತ್ರಿ ಚರ್ಚಿಸಿ ಅದಕ್ಕೆ ಕೆಲವೊಂದು ರೂಪರೇಷೆ ನಾನು ಇವತ್ತು ಮಾಡ್ತೇನೆ. ನೋಡಿ, ಹಿಂದೆ ನಾನಿದ್ದಂಥ ಸಂದರ್ಭದಲ್ಲಿ ಗುತ್ತಿಗೆ ಆಧಾರದಲ್ಲಿ ಡಾಕ್ಟರ್ ಯಾರು ಬಂದು ಸೇರಿಕೊಳ್ತಾರೆ. ಯಾಕೆ ಪರ್ಮನೆಂಟ್ ಕಾಲ್ ಫಾರ್ ಮಾಡಬೇಕಾದ್ರೆ ನಾವು ಕಾಲ್ ಫಾರ್ ಮಾಡಬೇಕು, ಇಂಟರ್ವ್ಯೂ ಕರಿಬೇಕು, ರೋಸ್ಟರ್ ಸಿಸ್ಟಮ್ ಮಾಡಿಕೊಂಡು ಬಹುಶಃ ಮತ್ತು ಅವ್ರಿಗೆ ಇದು 6-8 ತಿಂಗಳ ಪ್ರೋಸೆಸ್. ಅದಕ್ಕಾಗಿ ವೈದ್ಯರು ಎಮರ್ಜೆನ್ಸಿ ಬೇಕಂತೇಳಿ ಯಾರು ಗುತ್ತಿಗೆ ಆಧಾರದ ಜಾಯ್ನ್ ಆಗ್ತಾರೆ ಅವ್ರು 3 ವರ್ಷ ಏನೋ ಸರ್ವಿಸ್ ಮಾಡಿದರೆ ಅವರನ್ನೇ ಪರ್ಮನೆಂಟ್ ಮಾಡುವಂಥ ಒಂದು ಪದ್ಧತಿಯಿಂದ ಇತ್ತು. ಆವಾಗ ಹೆಚ್ಚಿನ ಡಾಕ್ಟರ್ಗಳು ಬಂದು ಸೇರ್ತಾಯಿದ್ರು. ಯಾಕೆ ನಮಗೆ ಜಾಬ್ ಸೆಕ್ಯೂರಿಟಿ ಇದೆ ಅಂತ ಹೇಳಿಕೊಂಡು. ಈಗ ಅದು ಇರಲಿಲ್ಲ. ಅದಕ್ಕಾಗಿ ಬಂದರೆ ನಾಳೆ ಏನಾದ್ರು ಕೆಲಸ ಮಾಡ್ತಿದ್ರು 1-2 ವರ್ಷ, ಅಲ್ಲಿಗೆ ನೇರ ನೇಮಕಾತಿ ಆದರೆ ನೆಕ್ಸ್ಟಿಗೆ ಮತ್ತೆ ಅವನಿಗೆ ಅಲ್ಲಿ ಅವ್ನು ಬಿಟ್ಟು ಹೋಗಬೇಕಾಗ್ತದೆ. ಸೊ ಅವ್ರಿಗೆ ಯಾರೇ ಇರಲಿ ಅವರು ಜಾಬ್ ಸೆಕ್ಯೂರಿಟಿ ಅವರಿಗೆ ಇಂಪಾರ್ಟೆಂಟ್. ಈ ಒಂದು ಪರಿಸ್ಥಿತಿಯನ್ನು ಈ ಒಂದು ವಿಚಾರ ಕೂಡ ನಾನು ಆಲೋಚನೆ ಮಾಡ್ತೇನೆ. ಮತ್ತು ನಾವು ಇವತ್ತು ನೋಡಿದಾಗೆ ಗುಡ್ಡಗಾಡಿನ ಪ್ರದೇಶದಲ್ಲಿ, ಟ್ರೈಬಲ್ ಏರಿಯಾದಲ್ಲಿ ಮತ್ತು ಅತಿ ಒಂದು ಕುಗ್ರಾಮದಲ್ಲಿ ವೈದ್ಯರು ಹೋಗುವುದು ಕೂಡ ಇವತ್ತು ಕಡಿಮೆ. ಅದಕ್ಕಾಗಿ ಬಹುಶಃ ಅಲ್ಲಿ ಯಾರು ಕೆಲಸ ನಿರ್ವಹಿಸ್ತಾರೆ ಅವ್ರಿಗೆ ಹೆಚ್ಚಿನ ಏನಾದರೂ ಸ್ಯಾಲರಿ ಅನುದಾನವನ್ನು ಹೆಚ್ಚುವರಿಯಾಗಿ ಕೊಡ್ಬೋದು ಅಂತೇಳಿ ನಾನು ಅದನ್ನು ಚರ್ಚೆ ಮಾಡ್ತೇನೆ. ಇದೆಲ್ಲ ಕೂಡ ಪ್ರಿಲಿಮಿನರಿ ಸ್ಟೇಜ್ನಲ್ಲಿದೆ. ಚರ್ಚೆ ಮಾಡಿಕೊಂಡು ಅದಕ್ಕೆ ನಿಯಮ ರೂಪಿಸಿ ಮುಖ್ಯಮಂತ್ರಿ ಒಪ್ಪಿಗೆ ಬರ್ಕೊಂಡು ಅದು ತರಬೇಕಂತಿದೆ. ನಮ್ಮ ಉದ್ದೇಶ, ನಮ್ಮ ಸರ್ಕಾರ ಈ ರಾಜ್ಯದ ಜನತೆಗೆ ಅತ್ಯುತ್ತಮವಾದ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಯಾರಿಗೂ ಕೂಡ ರೋಗ ಬರಬಾರ್ದು. ರೋಗ ಬಂದರೆ ಈ ರಾಜ್ಯದ ನಿರ್ಗತಿಕರು ಕೂಡ ಉತ್ತಮವಾದ ಚಿಕಿತ್ಸೆಯನ್ನು ನೆಮ್ಮದಿಯಿಂದ ಪಡ್ಕೊಳ್ಳುವಂಥ ವಾತಾವರಣ ನಾವು ಮಾಡಬೇಕಾಗ್ತದೆ. ಏನಾದರೂ ನಾವು ಸಿಸ್ಟಮ್ ತರದಿದ್ದಲ್ಲಿ ಅಡ್ಮಿಟ್ ಆಗುವಾಗ ಆ ರೋಗಿ ಮಾತ್ರ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಬರೋ ಮನೆ ಎಲ್ಲ ರೋಗಸ್ಥರಾಗುವಂಥ ಪರಿಸ್ಥಿತಿ ಆಗ್ತದೆ. ಅದಕ್ಕಾಗಿ ಅತ್ಯಂತ ಕಡಿಮೆಯಲ್ಲಿ ಅವರಿಗೆ ಆ ಒಂದು ಬಿಲ್ನಲ್ಲಿ ಕಡಿಮೆಯಾಗಿ ಬಹುಶಃ ಅವರಿತ್ತು ಚಿಕಿತ್ಸೆ ಬರೆದು ಹೊರಗೆ ಬರುವಂಥ ವಾತಾವರಣ ನಿರ್ಮಾಣ ಮಾಡಬೇಕು ಉದ್ದೇಶ ಇದೆ. ಸರ್ಕಾರದ ಯೋಜನೆಗಳನ್ನು ಇದು ಹಾಸ್ಪಿಟಲ್ಗಳು ಅದನ್ನು ನಿರಾಕರಿಸ್ತವೆ, ಅವ್ರ ಮೇಲೆ ಏನು ಕ್ರಮ ತಗೋತೀವಿ? ನೋಡಿ, ಯಾರು ಅಂದರೆ ಕ್ಯಾನ್ಸಲ್ ಮಾಡ್ತೇವೆ ನಾವು ಕೊಟ್ಟ ಸವಲತ್ತನ್ನು. ಜನಸಾಮಾನ್ಯರು ಎಲ್ಲಿ ಸವಲತ್ತು ಆಸ್ಪತ್ರೆಗೆ ಹೋಗ್ತಾರೆ, ಇವರಿಗೆ ಪೇಷಂಟ್ ಕಡಿಮೆ ಆಗ್ತದೆ. ಯಾರದ್ದು ಅಲ್ಲಿ ವೈಲೇಷನ್ ಮಾಡ್ತಾರೆ, ಯಾರು ಮಿಸ್ಯೂಸ್ ಮಾಡ್ತಾರೆ, ವಿಲ್ ಕ್ಯಾನ್ಸಲ್ ದ ಪರ್ಮಿಷನ್. ಅಲ್ಲಿ ಕೊಡುವಂಥ MPN ಲಿಸ್ಟನ್ನು ತೆಗಿತೇವೆ. ಈಗ ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಆಯುಷ್ಮಾನ್ ಅದನ್ನು ಏನೋ ಮಾಡ್ತಾ ಇಲ್ಲ. ಅದೇ ಈಗ ಎಲ್ಲಿ ಅಲೋ ಮಾಡಿ ನೋಡಿ, ನಮಗೆ ಫೋರ್ಸಲ್ಲಿ ಎಲ್ಲೋ ಮಾಡಿ ತಗೊಳ್ಳಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲಿ ಅಲೋ ಮಾಡ್ತೇವೆ ಅವ್ರು ಒಪ್ಪಿದ ಕಂಡೀಷನ್ಗೆ ಆ ರೀತಿಯವ್ರು ಮಾಡಬೇಕು. ಯಾರು ಒಪ್ತಾರೆ ಅವ್ರಿಗೆ ಜಾಸ್ತಿ ಪೇಷಂಟ್ ಸಿಗ್ತಾರೆ.
Bangalore meeting tomorrow or the day after? ದೇ ಆಫ್ಟರ್ ಟುಮಾರೋ ನಾಳೆ. ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲವೇ ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಹೌದು. ಸಿಟಿಯಲ್ಲಿ ನಮ್ಮಲ್ಲಿ ಆಯುಷ್ಮಾನ್ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅದೇ ಯಾರು ಎಂಪೈನ್ ಆಗಲಿಲ್ಲ, FIL ಆದವರು ಕೂಡ ಅದೇ ಎಂಪೈರ್ ಆದವ್ರು ಹೇಳಲಿಕ್ಕಿಲ್ಲ, ಅಂಥವ್ರು ಹೇಳಿದ್ರು ಕ್ಯಾನ್ಸಲ್ ಮಾಡಬೇಕು ನಾವು.